ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಶೋಮ್ಯಾನ್. ಒಬ್ಬ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗುವಾಗ ಅವರು ಎಷ್ಟು ರಿಚ್ ಆಗಿ ವಿಜುವಲೈಸ್ ಮಾಡಬಹುದು, ಆ ವಿಜುವಲೈಸೇಷನ್ ಸ್ಕ್ರೀನ್ ಮೇಲೆ ಬರುವಾಗ ದೃಶ್ಯಗಳೆಲ್ಲ ಎಷ್ಟು ಕಲರ್ಫುಲ್ ಆಗಿ ಬರಬಹುದು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಟ್ಟವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. ರವಿಚಂದ್ರನ್ ಸರ್ ಎಲ್ಲಾ ಇಂಟರ್ವ್ಯೂಗಳಲ್ಲೂ ನಾನು ದೊಡ್ಡ ನಟ, ಆಕ್ಟಿಂಗ್ ಕಲ್ತ್ಕೊಂಡು ಚಿತ್ರರಂಗಕ್ಕೆ ಬಂದವನು ಅಥವಾ ಸಣ್ಣ ವಯಸ್ಸಿಂದ ನಟನಾಗಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳವನು ಆ ತರ ಏನಿಲ್ಲ. ಆಕ್ಸಿಡೆಂಟ್ಲಿ ಒಳಗ್ ಬಂದೆ, ಹಾಗೆ ಸಕ್ಸಸ್ ಆಗ್ಬಿಟ್ಟೆ, ಐ ಆಮ್ ಎ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳ್ತಾ ಬರ್ತಾರೆ. ಆದ್ರೆ ಹೊರಗಿಂದ ನಾವು ನೋಡುವಾಗ ರವಿಚಂದ್ರನ್ ಅವರು ತನ್ನನ್ನು ಯಾವ ತರ ರೂಪಿಸ್ಕೊಂಡ್ರು ಅಂದ್ರೆ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಆಗ್ತಾರೆ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂತಾರೆ. ಆ ಸಣ್ಣ ಪುಟ್ಟ ಪಾತ್ರಗಳಲ್ಲೂ ಅವರ ಕಾಸ್ಟ್ಯೂಮ್ಸ್, ಅವರ ಲುಕ್, ಅವರ ಔಟ್ಫಿಟ್, ಅವರ ಮ್ಯಾನರಿಸಮ್ ಇದೆಲ್ಲ ಯಾವ ತರ ಇರಬೇಕು ಅಂತ ಅವರೇ ಡಿಸೈನ್ ಮಾಡ್ತಾರೆ. ಅವರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರೋ ಪ್ರಕಾರ ಮಾಡಿದ್ದು ಸಣ್ಣ ಪಾತ್ರನೇ, ಆದ್ರೆ ಆ ಪಾತ್ರಕ್ಕೆ ಕಾಸ್ಟ್ಯೂಮ್ಸ್ ಯಾವ ತರ ಇರಬೇಕು ಅಂತ ನಾನು ಯೋಚನೆ ಮಾಡುವಾಗ 1978 ಅಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿರೋ ಸಿಗಪ್ಪು ರೋಜಾಕಲ್ ಫಿಲ್ಮ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಮಲ್ ಹಾಸನ್ ಅವರು ಹಾಕುವಂತ ಕಾಸ್ಟ್ಯೂಮ್ಸ್ ಅಟ್ರಾಕ್ಟಿವ್ ಆಗಿತ್ತು. ಆ ತರ ಕಾಸ್ಟ್ಯೂಮ್ಸ್ ನಾವು ಇಲ್ಲಿಗೂ ಬಳಸಿದ್ರೆ ಆ ಪಾತ್ರ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಕಾಸ್ಟ್ಯೂಮ್ಸ್ ಗಳನ್ನ ಬಳಸ್ಕೊಂಡೆ ಅಂತ ಹೇಳ್ತಾ ಇದಾರೆ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಸಣ್ಣ ಪಾತ್ರ ಇದ್ರು ಅದು ದೊಡ್ಡ ಮಟ್ಟಿಗೆ ರೀಚ್ ಆಗಬೇಕು ಅಂತ ಎಷ್ಟು ಡೀಟೇಲ್ ಆಗಿ ಕೆಲಸ ಮಾಡ್ತಾರೆ. ಯಾವ್ದೋ ಒಂದು ಪಾತ್ರ ಸುಮ್ನೆ ಮುಖ ತೋರಿಸ್ಬಿಟ್ಟು ಹೋಗೋಣ ಅಂತ ಇಲ್ದೆ ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋರ್ನ ಯಾರ್ ತಾನೇ ಕೊಂಡಾಡಲ್ಲ. ಅದೇ ತರ ಪ್ರೇಮಲೋಕ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಫಸ್ಟ್ ಡೈರೆಕ್ಷನ್ ಅನುಭವನೇ ಇಲ್ಲ ಅಂತದ್ರಲ್ಲಿ ಸಕ್ಸಸ್ ಆದ್ರೆ ಮಾತ್ರನೇ ಸಾಕು ಅಂತ ರೆಗ್ಯುಲರ್ ಫಿಲಂ ಪ್ಯಾಟರ್ನ್ ನ ಫಾಲೋ ಮಾಡದೆ ಚಿತ್ರರಂಗಕ್ಕೆ ಹೊಸದಾಗಿ ಏನಾದ್ರು ಕೊಡಬೇಕು ಅಂತ ಒಂದು ದೊಡ್ಡ ಗ್ರ್ಯಾಂಡಿಯರ್ ಸಿನಿಮಾ ಮಾಡ್ತಾರೆ. ಆ ಒಂದು ಡಿಸಿಷನ್ ಗಾಡ್ ಬ್ಲೆಸ್ಸಿಂಗ್ ಅಲ್ಲ, ಅವರ ಹಾರ್ಡ್ ವರ್ಕ್. ಪ್ರೇಮಲೋಕ ರಿಲೀಸ್ ಆದ ತಕ್ಷಣ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಅನ್ನೋ ಹೆಸರು ದೊಡ್ಡ ಮಟ್ಟಕ್ಕೆ ಕೇಳಿ ಬರುತ್ತೆ. ಅದ್ರ ಹಿಂದೆಯೇ ರಣಧೀರ ಅನ್ನೋ ಒಂದು ಸಿನಿಮಾನ ಮಾಡ್ತಾರೆ. ಫಸ್ಟ್ ಸಿನಿಮಾ ಸಕ್ಸಸ್ ಆಗೋಯ್ತು. ಸೆಕೆಂಡ್ ಸಿನಿಮಾ ನಾವ್ ಹೇಗ್ ಮಾಡಿದ್ರು ಜನಗಳು ಒಪ್ಕೊಂತಾರೆ ಅಂತ ಅನ್ಕೊಳ್ದೆ ಎರಡನೇ ಸಿನಿಮಾ ಯಾವ ತರ ಇರಬೇಕು ಅಂತ ಅವರ ಪ್ರೇಮಲೋಕ ಸಿನಿಮಾನ ಕಂಪೇರ್ ಮಾಡಿ ಅದಕ್ಕಿಂತ ಬ್ರಹ್ಮಾಂಡವಾಗಿರ್ಬೇಕು ಅಂತ ಆ ಸಿನಿಮಾಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಡೀಟೇಲ್ ಆಗಿ ಕೆಲಸ ಮಾಡ್ತಾರೆ. ರಣಧೀರ ಸಿನಿಮಾನು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಡಿಮ್ಯಾಂಡಬಲ್ ಸ್ಟಾರ್ ಆಗ್ತಾರೆ. ರವಿಚಂದ್ರನ್ ಅವರು ಆಕ್ಟರ್ ಆಗಿ 1982 ಕದಿಮ ಕಲ್ಲರು ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟರು. 1985 ನಲ್ಲಿ ರಿಲೀಸ್ ಆಗಿರೋ ಸ್ವಾಭಿಮಾನ ಮತ್ತು ನಾನು ನನ್ನ ಹೆಂಡತಿ ಅನ್ನೋ ಸಿನಿಮಾ ರವಿಚಂದ್ರನ್ ಅವರಿಗೆ ಸ್ಟಾರ್ ವ್ಯಾಲ್ಯೂ ಕೊಟ್ಟಿರುವಂತ ಸಿನಿಮಾ ಆಗಿರುತ್ತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ 1988 ಅಲ್ಲಿ ರಣಧೀರ ಯಾವ ತರ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡ್ತು ಅಂತ. ಅದೇ ವರ್ಷದಲ್ಲಿ ಅಂದ್ರೆ ಅದೇ 1988 ಅಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿರೋ ಇನ್ನೊಂದು ಸಿನಿಮಾ ದೊಡ್ಡ ದಾಖಲೆಗಳನ್ನ ಸೃಷ್ಟಿ ಮಾಡುತ್ತೆ. ಆ ಸಿನಿಮಾನೇ ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿರೋ ಅಂಜದ ಗಂಡು ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದೆ ಥಿಯೇಟರ್ ಗಳಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಆಗ ರವಿಚಂದ್ರನ್ ಅವ್ರ ಮಾರ್ಕೆಟ್ ಯಾವ ತರ ಇತ್ತು, ಇದಷ್ಟು ಡೀಟೇಲ್ ಆಗಿ ನೋಡೋಣ ಬನ್ನಿ. ಪ್ರೊಡ್ಯೂಸರ್ BN ಗಂಗಾಧರ್ ಅವರು ರವಿಚಂದ್ರನ್ ಅವ್ರನ್ನ ಇಟ್ಕೊಂಡು 1985 ನಲ್ಲಿ ಸ್ವಾಭಿಮಾನ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿರುತ್ತೆ. ಅದರ ನಂತರ ಹೆಣ್ಣೆ ನಿನಗೇನು ಬಂಧನ, ಮಿಸ್ಟರ್ ರಾಜ, ದೈವಶಕ್ತಿ, ಧರ್ಮಪೀತ ಅನ್ನೋ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಮಿಸ್ಟರ್ ರಾಜ ಸೂಪರ್ ಹಿಟ್ ಸಿನಿಮಾ ಆದ್ರೆ ಬಾಕಿ 3 ಸಿನಿಮಾಗಳು ಸುಮಾರಾದ ಸಿನಿಮಾ ಆಗಿರುತ್ತೆ. ಈ ಕಡೆ ರವಿಚಂದ್ರನ್ ಅವರು ಈ 3 ವರ್ಷಗಳಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ಬಿಟ್ಟಿರ್ತಾರೆ. 1984 ಅಲ್ಲಿ ರಜನಿಕಾಂತ್ ಅವರು ಆಕ್ಟ್ ಮಾಡಿ ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿರೋ ತಂಬಿಕಿ ಎಂದವರು ಅನ್ನೋ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುತ್ತೆ. ಆ ಸಿನಿಮಾದ ಕನ್ನಡ ರೀಮೇಕ್ ರೈಟ್ಸ್ ನ BN ಗಂಗಾಧರ್ ಅವರು ತಗೊಂತಾರೆ. ಅದರಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರವಿಚಂದ್ರನ್ ಅವ್ರನ್ನ ಅಪ್ರೋಚ್ ಮಾಡ್ತಾರ. ರವಿಚಂದ್ರನ್ ಅವರು ಆಕ್ಟ್ ಮಾಡೋಕೆ ಒಪ್ಕೊಂತಾರ. ಆ ಫಿಲಂ ಗೆ ಡೈರೆಕ್ಟರ್ ಆಗಿ ರೇಣುಕಾ ಶರ್ಮಾ ಅವ್ರನ್ನ ಫಿಕ್ಸ್ ಮಾಡ್ತಾರ. ಹೀರೋಯಿನ್ ಆಗಿ ರಣಧೀರ ಸಿನಿಮಾದ ಮೂಲಕ ಸಕ್ಸಸ್ಫುಲ್ ಪೇರ್ ಅಂತಾನೆ ಅನಿಸ್ಕೊಂಡಿರೋ ಖುಷ್ಬು ಅವ್ರನ್ನ ಹೈಯರ್ ಮಾಡ್ತಾರ. ಸಿನಿಮಾಟೋಗ್ರಾಫರ್ ಆಗಿ ಪ್ರಸಾದ್ ಬಾಬು ಅವ್ರನ್ನ ಫಿಕ್ಸ್ ಮಾಡ್ತಾರ. ನಂತರ ತೂಗದೀಪ ಶ್ರೀನಿವಾಸ್ ಅವರು, ದೊಡ್ಡಣ್ಣ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ದೇವರಾಜ್ ಅವರು, ತಾರಾ ಅವರು, ಉಮಾಶ್ರೀ ಅವರು, ಶ್ರೀನಿವಾಸ್ ಮೂರ್ತಿ ಅವರು, ಮಾಸ್ಟರ್ ಮಂಜುನಾಥ್ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈಯರ್ ಮಾಡ್ತಾರ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರೇಮಲೋಕ ಸಿನಿಮಾದಿಂದಾನೆ ಸಕ್ಸಸ್ಫುಲ್ ಕಾಂಬೋ ಆಗಿರೋ ಅವ್ರನ್ನ ಬುಕ್ ಮಾಡ್ತಾರೆ. 1988 ಜಾನ್ವರಿ ಮಂತ್ ಅಲ್ಲಿ ಅಂಜದ ಗಂಡು ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ವಾರಕ್ಕೆಲ್ಲ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿರೋ ರಣಧೀರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಹಾಡಾಗುತ್ತೆ. ಅದು ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಆ ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ಯೂ ಬರುತ್ತೆ. ರಿಲೀಸ್ ಆಗಿರೋ ಅಷ್ಟು ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ರವಿಚಂದ್ರನ್ ಅವರ ಅಂಜದ ಗಂಡು ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ಬಂದ್ರು ಆ ಒಂದು ಅಪ್ಡೇಟ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಕಾರಣ ರಣಧೀರ ಪೇರ್ ಅಂದ್ರೆ ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು
ಮತ್ತೊಂದು ಸಿನಿಮಾನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಾಗ ಆಟೋಮೆಟಿಕ್ ಆಗಿ ಆ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ಪಬ್ಲಿಸಿಟಿ ಸಿಗುತ್ತೆ. ಏಪ್ರಿಲ್ ಮೇ ಮಂತ್ ಅಲ್ಲಿ ಅಂಜದ ಗಂಡು ಸಿನಿಮಾದ ಆಡಿಯೋ ರಿಲೀಸ್ ಮಾಡ್ತಾರ. ಎಲ್ಲಾ ಹಾಡುಗಳು ಹಿಟ್ ಆಗುತ್ತೆ. ಅದರಲ್ಲೂ ಏಕೆ ಹೀಗಾಯ್ತು ಅನ್ನೋ ಹಾಡು ಎಲ್ಲಾರ ಮನೆಗಳಲ್ಲಿರೋ ಟೇಪ್ ರೆಕಾರ್ಡ್ ಗಳಲ್ಲಿ ಡೈಲಿ ಹಾಕುವಂತ ಹಾಡಾಗಿರುತ್ತೆ. ಅಂಜದ ಗಂಡು ಸಿನಿಮಾದ ಆಡಿಯೋ ಕ್ಯಾಸೆಟ್ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡುತ್ತೆ. 1988 ಜುಲೈ ಫಸ್ಟ್ ವೀಕ್ ಗೆ ರಣಧೀರ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವಾಗ 13 ಜುಲೈ 1998 ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿ, BN ಗಂಗಾಧರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂಜದ ಗಂಡು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಓಪನಿಂಗ್ ಯಾವ ತರ ಇತ್ತು ಅಂದ್ರೆ, ಬೇರೆ ಭಾಷೆಯ ಆಡಿಯನ್ಸ್ ಅಂದ್ರೆ ತಮಿಳ್ ಆಡಿಯನ್ಸ್, ತೆಲುಗು ಆಡಿಯನ್ಸ್, ಹಿಂದಿ ಆಡಿಯನ್ಸ್, ಈ ತರ ಬೇರೆ ಸಿನಿಮಾಗಳನ್ನ ನೋಡೋ ಆಡಿಯನ್ಸ್ ಕೂಡ ಅಂಜದ ಗಂಡು ಸಿನಿಮಾನ ವೀಕ್ಷಿಸ್ತಾರೆ. ಕಾರಣ ಇದಕ್ ಮುಂಚೆ ಅವ್ರು ಮಾಡಿರುವಂತ ಪ್ರೇಮಲೋಕ ಮತ್ತು ರಣಧೀರ ಎಲ್ಲಾ ತರವಾದ ಆಡಿಯನ್ಸ್ಗೂ ತೃಪ್ತಿ ಕೊಟ್ಟಿರುವಂತ ಸಿನಿಮಾ. ಪ್ಲಸ್ ಆ ಸಿನಿಮಾಗಳ ಬಗ್ಗೆ ಆಡಿಯನ್ಸ್ ಮಾತಾಡಿ ರವಿಚಂದ್ರನ್ ಅವರು ಸಿನಿಮಾಗಳು ನೋಡದೇನೆ ಮುಂದೆ ಬರೋ ರವಿಚಂದ್ರನ್ ಅವ್ರ ಸಿನಿಮಾಗಳನ್ನ ನೋಡಕ್ಕೆ ಪ್ರಚಾರವಾಗುತ್ತೆ. ಸೊ ಅಂಜದ ಗಂಡು ರಿಲೀಸ್ ಆದ ತಕ್ಷಣ ದೊಡ್ಡ ಮಟ್ಟಿಗೆ ಆಡಿಯನ್ಸ್ ಥಿಯೇಟರ್ ಮುಂದೆ ನಿಲ್ತಾರೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, 20 ರಿಂದ 22 ದಿನಕ್ಕೆ ಸುಮಾರು ಥಿಯೇಟರ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗುತ್ತೆ. ಸಿನಿಮಾ ನೋಡೋ ಆಡಿಯನ್ಸ್ಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾದ ಹಾಡುಗಳು, ಪ್ರಸಾದ್ ಬಾಬು ಅವರ ಸಿನಿಮಾಟೋಗ್ರಫಿ, ಹಂಸಲೇಖ ಅವರ ರೀ ರೆಕಾರ್ಡಿಂಗ್, ಶ್ರೀರಂಗ ಅವರು ಬರೆದಿರೋ ಡೈಲಾಗ್ಸ್ ಇದೆಲ್ಲಾನು ಆಡಿಯನ್ಸ್ಗೆ ತೃಪ್ತಿ ಕೊಡುವಂತ ವಿಷಯವಾಗಿರುತ್ತೆ. ಅದರಲ್ಲೂ ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದುವರೆಗೂ ಡಿಮ್ಯಾಂಡಬಲ್ ಸ್ಟಾರ್ ಆಗಿರೋ ರವಿಚಂದ್ರನ್ ಅವರು ಅಂಜದ ಗಂಡು ಸಿನಿಮಾ ನಂತರ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಳ್ಳೋ ನಟ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರಾಗ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾರ್ತ್ ಕರ್ನಾಟಕ ಥಿಯೇಟರ್ಗಳಲ್ಲಿ 200 ದಿನ ಕಂಪ್ಲೀಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತಾ. ಪ್ರೊಡ್ಯೂಸರ್ BN ಗಂಗಾಧರ್ ಅವರು ಸಿನಿಮಾ ಕೆರಿಯರ್ ಅಲ್ಲೇ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಅಂಜದ ಗಂಡು ಸಿನಿಮಾ ಆಗಿರುತ್ತಾ. 1988 ಅಲ್ಲಿ ಕನ್ನಡ ಬಾಕ್ಸ್ ಆಫೀಸ್ ಅಲ್ಲಿ 2 ಸಿನಿಮಾ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ. ಅದರಲ್ಲಿ ಮೊದಲನೇದಾಗಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ರಣಧೀರ ಸಿನಿಮಾ ಇದ್ರೆ, ಒಂದು ಸಣ್ಣ ಡಿಫರೆನ್ಸ್ ಅಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿರೋ ಅಂಜದ ಗಂಡು ಸಿನಿಮಾ ಆಗಿರುತ್ತೆ. ಸೊ ಆ ವರ್ಷದ ಬಾಕ್ಸ್ ಆಫೀಸ್ ಕಿಂಗ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರಾಗ್ತಾರೆ. ಇವತ್ತಿಗೂ ರವಿಚಂದ್ರನ್ ಅವ್ರ ಕೆರಿಯರ್ ಅಲ್ಲಿ ಪ್ರೇಮಲೋಕ, ರಣಧೀರ, ರಾಮಾಚಾರಿ ಎಷ್ಟು ಮುಖ್ಯವಾದ ಸಿನಿಮಾ ಆಗಿರುತ್ತೋ ಅಷ್ಟೇ ಮುಖ್ಯವಾದ ಸಿನಿಮಾ ಅಂಜದ ಗಂಡು ಸಿನಿಮಾ ಆಗಿರುತ್ತೆ. ರವಿ ಸರ್ ಅವ್ರ ಪ್ರಕಾರ ಅವ್ರ ಬ್ಲೆಸ್ಡ್ ಚೈಲ್ಡ್ ಅಂತಾನೆ ಇರ್ಲಿ, ಆದ್ರೆ ನಮ್ ಪ್ರಕಾರ ಅಂದ್ರೆ ಆಡಿಯನ್ಸ್ ಪ್ರಕಾರ ರವಿಚಂದ್ರನ್ ಇಸ್ ಎ ಸೆಲ್ಫ್ ಮೇಡ್ ಆಕ್ಟರ್ ಕಮ್ ಡೈರೆಕ್ಟರ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.